ಹಲೋ ವಸುಮತಿ, ನಾನು ಯಾಜಾನ್ ಚಿಕ್ಕಿ. ಆರಾಮಿದ್ಯಾ? ಹ್ಞೂ, ನಾನು ಆರಾಮಿದ್ನೆ. ಕಾರ್ಯದ ಮನೆ ಇಲ್ದವ್ರೆ ಎಂತ ತಡೆ. ಹಲಸು ಮಾವಿನ ಸರ ಎಲ್ದಾನೆ ಇದು. ಈ ಪಟ ಅಂತೂ ಆ ಹಲಸು ಮಾವು ಪೀಕ್ವೋ ಪೀಕ. ಹ್ಮ್, ಸಮೃದ್ಧಿ. ಅಡಕೆ ಬೆಳೆ ಇಲ್ದೇ ಇದ್ರೆ ಎಂತ ತಡೆ. ಅದೇಯಾ, ಹಲಸಿನ ಹಣ್ಣು ಕೊಡ್ಬು, ಮಾವಿನ ಹಣ್ಣು ಪಾಯಸ ಹೇಳ್ಕೊತ ದಿವ್ಸ ಒಂದೊಂದು ಮಾಡ್ಕೊಂಡು ಉಣ್ಕೋತ ತಿನ್ಕೋತ ಆರಾಮಿದ್ನೆ. ಹ್ಮ್, ಅಲ್ರಿ ವಸುಮತಿ, ನಾನು ನಿನ್ನ ಹತ್ರ ಒಂದು ಸುದ್ದಿ ಹೇಳೋಣ ಹೇಳಿ ಫೋನ್ ಮಾಡ್ಜಿ. ಈಗೀಗಂತೂ ಅದು ಎಂತಕ್ ಹಂಗನದ, ಸಣ್ಣ ಸಣ್ಣ ಪ್ರಾಯದವೆಲ್ಲವ ಎಂತ ಹಾರ್ಟ್ ಫೇಲ್ ಆಗೋದು ಅವಕ್ಕೆ ಸತ್ತೋಗ್ತವಲೆ. ಹೌದೇ, ಇನ್ನು ಸಣ್ಣ ಎಳೆ ಎಳೆ ಸಣ್ಣ ಸಣ್ಣ ಮಕ್ಕ ಅವ ಹೆಂಡ್ರುಗಳೆಲ್ಲ ನೋಡಲಾರು ಆಗ್ತಾನೆ. ಅದೇ ಟಿವಿಲೆಲ್ಲ ನೋಡಿದ್ನೆ, ಈಗ ನನಗೆ ಪಶ್ಚಾತ್ತಾಪ ಆಗೋತ್ತು. ಅದೆಂತವ ಈಗ ನಮ್ಗೆ ಹಾರ್ಟ್ ಎಲ್ಲವ ಫೇಲ್ ಅಪ್ಲ 4 ದಿವ್ಸ ಮೊದ್ಲು ಗೊತ್ತಾಗ್ತಡ. ಎಡ್ ಬದಿ ರಟ್ಟೆ, ಎಡ್ ಬದಿ ಭುಜ ಎಲ್ಲ ರಾಶಿ ಸೆಳುತ್ ಬತ್ತಡ. ಹಾಂಗ್ ಸೆಳುತ್ ಬಂದು 4 ದಿವ್ಸಕ್ಕೆ ಸರಿ ನಮ್ಗೆ ಹಾರ್ಟ್ ಫೇಲ್ ಆಗಿ ನಾವು ಸತ್ತೋಗಿ ಆಗ್ತವಳ ಅರ್ಥವಡ. ಅದಕ್ಕೆ ಹಾಂಗ್ ಸೆಳುತ್ ಬಂದ ಕೂಡ ನಾವು ಡಾಕ್ಟರ್ ಹತ್ರ ಹೋಗಿ ಔಷಧಿ ಮಾಡ್ಕೆ ಬಂದ್ಕೊಳ್ಳವಡ. ಅಲ್ಲ ಹೌದಾರು ನಮ್ಗೆ ಹ್ಯಾಂಗ್ ಗೊತ್ತಾಗ್ತೆ? ಈಗ ನಾವಂತೂ ನಿತ್ಯನ್ ಕೆಲ್ಸ ನಮ್ದು ಹಂಗಿದ್ದೆ ಕೆಲ್ಸ. ಸಾಮಾನ್ ಡಬ್ಬಿ ಎಲ್ಲ 4 ಗಂಟೆಗೆ ಮೇಲೆ ಇಡೋದು, 4 ಗಂಟೆಯಿಂದ ಕೆಳಗಿಳಿಸೋದು, ವಜ್ಜೋದು ಇದೆಲ್ಲ ಮಾಡ್ತಾ ಇದ್ದಾಗ್ತು. ಅವಾಗೆಲ್ಲ ಕೊಯ್ ಎಲ್ಲ ಜಗತ್ತು ಬಪ್ಪದೆ ಸೊಯ್ಯಲೆ. ಕೊಯ್ ರಟ್ಟೆ ಎತ್ತಲಾಗ್ತಿಲ್ಲ. ಇವತ್ತು ಎಣ್ಣೆ ಡಬ್ಬಿ ಇಳಿಸಿದ್ದು ಹೇಳ್ಕತ್ ರಾತ್ರಿ ಎಂತದಾರು ಸುಟ್ಟು ಎಣ್ಣೆ ಹಚ್ಕೊಂಡು ಅವಲ್ಕತ್ ಮನ್ಕೊಂಡಾಗ್ತು. ಆದ್ರೆ ಈಗ ನಮ್ಗೆ ಅದು ಯಾವ್ದ್ರದ್ದು ಸೆಳ್ತಾಳ ಗೊತ್ತಾಗ್ದಾರು ಹೆಂಗೆ? ಹೌದು, ನಾವ್ ಹಂಗಾದ್ರೆ ಇವತ್ತು ನಮಗ್ ಸೆಳ್ತು ಒಂಜೋಳ್ ಡಾಕ್ಟರ್ ಹೋದ್ ಹೇಳ್ತಿಳ್ಕ ಹೋದಂತ ನಮ್ಮ ಆಟಕ್ ನಿಲ್ತಾನೆ. ಡಾಕ್ಟರ್ ಮನೆಗೆ ಮೆಟ್ಲು ತಕ್ಕಿದ್ರೆ ಅದತ್ತ ಚೀಟಿ ಮಾಡ್ಸವು ಒಂದಷ್ಟು ದುಡ್ಡು ಕೊಟ್ಟಿಕ್ಕೆ. ನೀನ್ ಡಾಕ್ಟರ್ ಹತ್ರ ಹೋದ್ ಕೂಳೆ ಅಂತೂ ಬಿಡು, ಡಾಕ್ಟ್ರು ಮಲ ಮೂತ್ರ ರಕ್ತ ಅದು ಇದು ಒಂದೊಂದು ದಿಕ್ಕಿಗೆ ಒಂದೊಂದು ತಪಾಸಣೆ ಮಾಡ್ಕೆ ಬಂದು ಹೇಳಿ ಕಳಿಸ್ತಾ. ನಾವು ರಿಕ್ಷಾನೋ ಅದು ಇದು ಹೇಳಿ ಎಲ್ಲ ಮಾಡ್ಕೊಂಡ್ ತಪಾಸಣೆ ಮಾಡ್ಕೊಂಡ್ ಮತ್ತೆ ಡಾಕ್ಟರ್ ಹತ್ರ ತಕ್ಕನೆ ತಗೊಂಡೋದ್ ದುಡ್ಡಲ್ಲಿ ಸುಮಾರು ಖರ್ಚಾಗಿರ್ತು. ಗಾಡಿಗಂತೂ ಡಾಕ್ಟರ್ ಅದನ್ನೆಲ್ಲ ನೋಡ್ಕೊಂಡು ಒಂದಷ್ಟು ಔಷಧಿ ಗುಳಿಗೆ ಬಾರ್ಕೊಡ್ತಾ ಹೋದ್ರು ತಗೊಂಡ್ ಹೋಗಾಕತ್ತು. ಅಷ್ಟಕ್ಕಾರು ಸುಮ್ನಿದ್ದಿದ್ರೆ ಹೌದು ತಗೊಂಡ್ ಸತ್ತಿದ್ದಾಗ್ತು. ಅದು ಮುಂದಿನ ತಿಂಗಳನ್ನ ಯಾವಾಗಲೋ ಬ್ಯಾಂಗ್ಳೂರಿಂದ ಹಾರ್ಟಿನ ಸ್ಪೆಷಲ್ ಡಾಕ್ಟರ್ ಬತ್ತಾ ಮತ್ತೊಂದ್ಸಲ ಬಂದು ತಪಾಸಣೆ ಮಾಡ್ಕೊಂಡು ಹೋಗಿ ಹೇಳಿ ಕಳಿಸ್ಬಿಡ್ತಾನಮ್ಮ. ನಮಗ ಅವಾಗ ತಲೆ ಒಳಗೆ ಒಂದು ಹುಳ ಬಿಟ್ಟಂಗೆ ಅಲ್ದಾನೆ ಅತ್ಲಾಗಿ ಮಾಡ್ಸಂಗೂ ಇಲ್ಲೇ ಬಿಡಂಗೂ ಇಲ್ಲೇ ಹೇಳ್ದಂಗ ಆಗ್ತು. ಸರಿ ಹೇಳ್ಕೊಂಡೋದಕ್ಕೂ ಒಪ್ಪಿಕೊಂಡ್ರೆ ಆ ಈ ಡಾಕ್ಟರ್ ನಂಗೆ ಬೆಳಗ್ಗೆ ಬಂದ ಸಂಜೆ ಹೋದಾರು ಇದ್ದಾನೆ. ಅಯ್ಯೋ, ತಿಂಗ್ಳುಗಟ್ಲೆ ಮೊದಲು ನಾವು ಬತ್ತೇಳಿ ದುಡ್ಡು ಕೊಟ್ಟು ಒಂದ್ ಚೀಟಿ ತಗೊಂಡು ಇಟ್ಕೊಳ್ಳೋವಡ. ಅದಂತೂ ಚೀಟಿ ತಗೊಂಡು ಒಂದು ಬೆಳಗಾಯ್ತು ಹೋದ್ರು ಸಂಜೆವರೆಗೆ ಕಾದು ನಮ್ಮ ಹೆಸರು ಕರೆದು ನಾವು ಒಳಗೆ ಹೋಗಿ ಆ ಡಾಕ್ಟರ್ ಮತ್ತೆ ಈ ಡಾಕ್ಟರ್ ಮಾಡ್ದಂಗೆ ಅಷ್ಟೂ ತಪಾಸಣೆ ಮಾಡಿ ಕಾಡಿಗೆ ನಿಮ್ಗೆ ಅಂತದ್ದು ಇಲ್ಲ, ನೀವು ಆರಾಮಿದ್ದೀರಿ ಹೇಳಿ ಒಂದಷ್ಟು ಗುಳಿಗೆ ಔಷಧಿ ಕೊಟ್ಟು ಕಳಿಸಿಬಿಡ್ತಾ. ಅತ್ಲಾಗ ಡಬಲ್ ಖರ್ಚು ಆತ. ನಮ್ಗೆ ಅಂತದ್ದು ಇಲ್ಲ ಹೇಳಿ ಹೇಳ್ಸ್ಕೊಂಬತ್ತನ್ಕವ ಒಟ್ಟಕ್ಕೂ ಆಗಿ ನಮ್ಗೆ ಅಂತದ್ದು ಇಲ್ದೆಯ ಆರಾಮಿದ್ರೆ ನಾವು ಖರ್ಚು ಮಾಡಿದ್ದಕ್ಕೂ ಒಂದು ಅರ್ಥ ಇದ್ದೋಳತ್ತು. ಎಂತದ್ದು ಇಲ್ಲಗಿದೆ ತಿಂಗಳ ಗಟ್ಲೆ ಹಾಕೊಂಡು ನಾವು ನೆಗದ್ ಬಿದ್ದೋಗತ್ತಲ್ಲ ಅಂದ್ರೆ ಈ ಮಾಣಿ ಸುಮ್ನಿರ್ತಾನೆ. ಅಯ್ಯೋ, ಎಷ್ಟು ದಿವ್ಸ ಅಂತೂ ಆಸ್ಪತ್ರೆ ಅದು ಇದು ಔಷಧಿ ಹೇಳಿ ಅದಷ್ಟು ಖರ್ಚಾತು. ಈಗೀಗ ನೀನ್ ನೆಗದ್ ಬಿದ್ದೋಜೆ ಇನ್ನ 12ಕ್ಕೆ ಎಲ್ಲಿಂದ ದುಡ್ಡು ತಂದು ಮಾಡ್ಲಿ ಅನ್ನೋ ಹೇಳ್ಕತ್ ವಟ ಕೊಟ್ಕತ್ 12 ಮಾಡ್ದ್ನಲ್ಲ ಅಂದ್ರೆ ನಮ್ಮ ಆತ್ಮಕ್ ಒಂದೊಂದು ಶಾಂತಿ ಯಾರು ಸಿಗಗನೆ ವಸುಮತಿ. ಅದಕ್ಕಾಗೆ ನಾನು ಒಂದ್ ನಿರ್ಧಾರಕ್ಕೆ ಬಂದಿಗಿದೆ. ಆ ಸರಾಯದಲ್ಲಿ ಏನೇನ್ ಸಿಕ್ತೋ ಅದನ್ನೆಲ್ಲ ಹೊರ ತುಂಬಾ ಉಂಡ್ಕೊಂಡು ತಿಂದ್ಕೊಂಡು ಆರಾಮ್ ಇದ್ದು ಬಿಡ್ತಿ. ಅದ್ರ ತಿಂದ್ರೆ ಹಂಗಾಗ್ತಡ, ಇದ್ರ ತಿಂದ್ರೆ ಹಿಂಗಾಗ್ತಡ, ಸಣ್ಣ ಪುಟ್ಟ ನೋವು ಇದಕ್ಕೆಲ್ಲ ಆಸ್ಪತ್ರೆಗೆಲ್ಲ ಹೋಗ್ನೇ ಇಲ್ಲ. ಹುಟ್ಟು ಜಾವ ಅಂತ ಶಾಶ್ವತವಾಗಿ ಬದುಕಿರ್ತಾನೆ. ಒಂದಿನ ಸಾಯದೆ ಸೊಯ್ಯಲೆ, ಒಂದಿನ ಸೊತ್ರತು. ಹಂಗಂದ ಅಂದ್ಮೇಲೆ ಸೊತ್ರು ಅವಾಗ ಮಾಣಿ ಅಯ್ಯೋ ಒಂದ್ ದಿವ್ಸ ಆಸ್ಪತ್ರೆಗೂ ಖರ್ಚು ಮಾಡ್ಸಿದ್ದಿಲ್ಲ, 12 ಚಲೋ ಮಾಡ್ತಿ ಹೇಳ್ಕೊಂಡು ವೈದಿಕರನ್ನೆಲ್ಲ ಕರ್ಸಿ ದೊಡ್ಡ ಪ್ರಮಾಣದಲ್ಲಿ 12 ಮಾಡ್ತನಲೆ. ನಮ್ಗ ಒಂದೊಂದು ಆತ್ಮಕ್ಕೂ ಆ ಶಾಂತಿ ಸಿಗ್ತಲೆ. ಅದಕ್ಕಾಗಿ ಅದೇ ತೀರ್ಮಾನ ಮಾಡಿಗಿದ್ಯಾನು. ಅದೇ ಯಾವಕ್ಕೂ ಒಂದೊಂದು ಖುಷಿಯಿಂದ ಮಾಡ್ತಾವಾಗ ಇಡ್ಲಾ.